ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಸದ್ದು ಆಗಾಗ ಕೇಳ್ತಾನೆ ಇರುವಂತದ್ದು. ಹೈಕಮಾಂಡ್ ಅಂಗಳಕ್ಕೆ ಪರ ವಿರೋಧದ ದೂರು ಕೂಡ ಇದೀಗ ಸಲ್ಲಿಕೆಯಾಗಿದೆ. ಯತ್ನಾಳ್ ಗ್ಯಾಂಗ್ ಒಂದು ಕಡೆಯಾದ್ರೆ ಇನ್ನ ವಿಜಯೇಂದ್ರ ಅವರ ಬಣ ಇನ್ನೊಂದು ಕಡೆ ಸದ್ದನ್ನ ಮಾಡ್ತಾ ಇರುವಂತದ್ದು. ಹಾಗೆ ಕಂಪ್ಲೇಂಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳಕ್ಕೆ ಪರ ವಿರೋಧದ ದೂರು ನೀಡಲಾಗ್ತಾ ಇರುವಂತದ್ದು. ಯತ್ನಾಳ್ ಗ್ಯಾಂಗ್ ವಿರುದ್ಧ ವಿಜಯೇಂದ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ನಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಾ ಇರುವಂತದ್ದು. ಹೈಕಮಾಂಡ್ಗೆ ಹಾವು ಸಾಯಬಾರದು, ಇತ್ತ ಕೋಲು ಕೂಡ ಮುರಿಬಾರದು ಎನ್ನುವ ಸ್ಥಿತಿ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವಂತದ್ದು. ಹಾಗಾಗಿಯೇ ಬಿವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ನಿಂದ ಏನಾದರೂ ಸಂದೇಶ ಬಂದಿದ್ಯಾ? ಎಸ್, ರಾಜ್ಯ ಬಿಜೆಪಿಯಲ್ಲಿ ಈಗ ಎರಡು ಬಣಗಳಾಗ್ಬಿಟ್ಟಿದೆ. ಒಂದು ಯತ್ನಾಳ್ ಅವರ ರೆಬೆಲ್ಸ್ ಟೀಮ್ ಅಂತಾನೆ ಹೇಳ್ಬೋದು, ಇನ್ನೊಂದು ಕಡೆ ವಿಜಯೇಂದ್ರ ಅವರ ಒಂದು ಬಣ ಅಂತಾನೆ ಹೇಳ್ಬೋದು. ವಿಜಯೇಂದ್ರ ಅವರ ಬಣ ಒಂದು ಕಡೆ ಯತ್ನಾಳ್ ಟೀಮ್ ವಿರುದ್ಧ ಗುಡುಕ್ತಾ ಇದ್ರೆ, ಯತ್ನಾಳ್ ಟೀಮ್ ವಕ್ಫ್ ಹೋರಾಟ ಆಗಿರ್ಬೋದು, ವಿಜಯೇಂದ್ರ ಅವರ ವಿರುದ್ಧ ಆಗಿರ್ಬೋದು ಗುಡುಕ್ತಾ ಇದ್ದಾರೆ. ಇನ್ನು ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಲವು ನಾಯಕರು ಕೂಡ ಇದೀಗ ರೆಬೆಲ್ಸ್ ಟೀಮ್ ಜೊತೆ ಸೇರ್ಕೊಂಡಿರುವಂತದ್ದು. GM ಸಿದ್ದೇಶ್ವರ ಆಗಿರ್ಬೋದು, ಹಾಗೆ ಪ್ರಮುಖವಾದಂತಹ ನಾಯಕರು ಇದೀಗ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ಎಲೆಕ್ಷನ್ ಸಿದ್ಧತೆಗಾಗಿ ಮಂಡಲ ಮಟ್ಟದ ಸದಸ್ಯತ್ವಕ್ಕೆ ಬಿವೈವಿ ಒತ್ತನ್ನ ಕೂಡ ನೀಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಲ್ಲಿ ಕಾಳಗ ಗ್ಯಾರಂಟಿ ಆಗ್ತಾ ಇದೆ. ಬಿವೈವಿ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ಸಂಘರ್ಷ ಈಗಾಗಲೇ ಏರ್ಪಟ್ಟಿರುವಂತದ್ದು. ಜಿಲ್ಲಾಧ್ಯಕ್ಷರು ಮಂಡಲ ಅಧ್ಯಕ್ಷರಿಂದ ರಾಜ್ಯಾಧ್ಯಕ್ಷರ ಆಯ್ಕೆಯ ಸಾಧ್ಯತೆ ಇದೆ. ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಬಿವೈವಿ ಪರವಾಗಿ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರೆ. ಅದೇ ಧೈರ್ಯದಲ್ಲಿ ಎಲೆಕ್ಷನ್ಗೆ ಮುಂದಾಗಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಇನ್ನ ಯತ್ನಾಳ್ ಗ್ಯಾಂಗ್ ವಿರುದ್ಧ ವಿಜಯೇಂದ್ರ ಕಂಪ್ಲೇಂಟ್ ಅನ್ನ ನೀಡ್ತಾ ಇದ್ರೆ, ಇನ್ನ ವಿಜಯೇಂದ್ರ ಅವರ ಕಂಪ್ಲೇಂಟ್ ಹೈಕಮಾಂಡ್ಗೆ ಏನಿರಬಹುದು? ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ ವಿವೇಕ್. ಎಸ್ ಕಾವ್ಯ, ಕಳೆದ 1 ವರ್ಷಗಳಿಂದ ಕೂಡ ಬಿಜೆಪಿಯಲ್ಲಿ ಒಂದು ರೀತಿ ಬಣಬಡಿದಾಟ ಜೋರಾಗಿ ನಡೀತಿದೆ ಅಂತಾನೆ ಹೇಳ್ಬಹುದು. ತದನಂತರ ಮೊನ್ನೆ ಅಷ್ಟೇ ಡಿಸೆಂಬರ್ ತಿಂಗಳಿಂದ ಕೂಡ ಅಷ್ಟೇ ಯತ್ನಾಳ್ ಬಣ ಆಗಿರ್ಬೋದು ಮತ್ತು ವಿಜೇಂದ್ರ ಟೀಮ್ ಆಗಿರ್ಬೋದು ಒಬ್ಬರ ಮೇಲೆ ಒಬ್ರು ನಾಯಕರು ಡೆಲ್ಲಿ ಪ್ರವಾಸ ಕೈಗೊಳ್ತಾನೆ ಇದ್ದಾರೆ. ಮತ್ತೆ ವರ್ಷದ ಸಂದರ್ಭದಲ್ಲಿ ವಿಜೇಂದ್ರ ಅವರು ಈಗಾಗಲೇ ಮೊನ್ನೆ ಅಷ್ಟೇ ಡೆಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ, ಅಂದ್ರೆ ಯತ್ನಾಳ್ ಟೀಮ್ ಇಲ್ಲೇನ್ ಪ್ರತ್ಯೇಕವಾಗಿ ವಕ್ಫ್ ಹೋರಾಟ ನಡೆಸ್ತಿದೆ ಈ ವಿಚಾರಗಳ ಬಗ್ಗೆ, ಮತ್ತು ಅವ್ರು ಯಾವುದೇ ರೀತಿಯಾಗಿ ಅಧ್ಯಕ್ಷರ ಮಾತಿಗೆ ಗೌರವ ನೀಡೋದಿಲ್ಲ, ಈ ಎಲ್ಲಾ ವಿಚಾರಗಳ ಬಗ್ಗೆ ಸಾಕಷ್ಟು ದೂರುಗಳನ್ನ ಹೈಕಮಾಂಡ್ಗೆ ನೀಡಿ ಬಂದಿದೆ. ತದನಂತರ ಈಗ ಮೊನ್ನೆ ಅಷ್ಟೇ ಯತ್ನಾಳ್ ಟೀಮ್ ಏನಿದೆ ಒಂದು 8-10 ಜನ ಅವರು ಕೂಡ ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಮತ್ತೆ ನಿನ್ನೆ ಅಷ್ಟೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವ್ರ ಜೊತೆಗೂ ಕೂಡ ಭೇಟಿ ಮಾಡಿದ್ರು. ಮತ್ತೆ ಕಿರಣ್ ರಿಜಿಜು ಅವರ ಸಚಿವರಾದಂತ ಕೇಂದ್ರ ಸಚಿವರಾದಂತವ್ರಿಗೂ ಕೂಡ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವ್ರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ಯತ್ನಾಳ್ ಟೀಮ್ ಕೂಡ ಈಗಾಗಲೇ ಒಂದಿಷ್ಟು ದೂರುಗಳನ್ನ ವಿಜೇಂದ್ರ ಅವರ ವಿರುದ್ಧ ಹೇಳೋದಕ್ಕೆ ಸಿದ್ಧಪಡಿಸಿದೆ ಅಂತಾನೆ ಕೇಳಿ ಬರ್ತದೆ. ಏನಂದ್ರೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ವಿಜೇಂದ್ರ ಅವರ ವಿರುದ್ಧ ಹೇಳುವಂತ ದೂರುಗಳು ಏನಂದ್ರೆ, ಅವರು ಏನೇ ಮಾಡಿದ್ರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಅಂದ್ರೆ ಹಿರಿಯರನ್ನ ಗೌರವಿಸುದಿಲ್ಲ, ಹಿರಿಯರು ಒಬ್ರು ಇದ್ದಾರೆ ಅಂತ ವಿಶ್ವಾಸಕ್ಕೆ ತಗೊಂಡು ನಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳೋದಿಲ್ಲ, ಅವರು ಮತ್ತು ಅವರ ನಾಯಕರ ಈ ರೀತಿಯಾಗಿ ಮಾಡ್ಕೊಳ್ತಾರೆ, ಮತ್ತು ಯಾವುದೇ ಒಂದು ಹೋರಾಟ ಮಾಡ್ಲಿ ನಮಗೆ ಇನ್ವಾಲ್ವ್ಮೆಂಟ್ ತಗೋದಿಲ್ಲ, ನಮಗೆ ಕರೆಯೋದಿಲ್ಲ ಅನ್ನೋ ಒಂದಿಷ್ಟು ಸಾಕಷ್ಟು ವಿಚಾರಗಳ ಬಗ್ಗೆ ದೂರನ್ನ ಕೂಡ ಹೈಕಮಾಂಡ್ ಮುಂದೆ ನೀಡಲಿದ್ದಾರೆ. ಮತ್ತು ಇನ್ನು ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈಗಾಗ್ಲೇ ಏನಿದು ಬಣಬಡಿದಾಟ ಜೋರಾಗಿ ನಡೀತಿರೋ ಕಾರಣದಿಂದಾಗಿ ಮಾರ್ಚ್ ನಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಕೂಡ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ. ಈಗಾಗಲೇ ಪ್ರಭು ಸಿಂಗ್ ಚೌಹಾಣ್ ಅವರಿಗೂ ಕೂಡ ರಾಜ್ಯದ ರಾಯಭಾರಿಯಾಗಿ ಕೂಡ ಅವರನ್ನ ಆಯ್ಕೆ ಕೂಡ ಮಾಡಿದೆ. ಮತ್ತು ಮಾರ್ಚ್ ನಲ್ಲಿ ಇಲ್ಲಿ ಬಹುತೇಕವಾಗಿ ಮಾರ್ಚ್ ನಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆಗಳಿದೆ. ಏನಂದ್ರೆ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಮಂಡಲ ಅಧ್ಯಕ್ಷರಾಗಿರ್ಬೋದು ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿಗಳು ಏನಿರ್ತಾರೆ ಪಕ್ಷದಲ್ಲಿ, ಅವರೆಲ್ಲರೂ ಕೂಡ ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾರು ವೋಟ್ ಮಾಡ್ತಾರೆ, ಯಾರಿಗೆ ಒಲವು ತೋರಿಸ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಪ್ರಮುಖವಾಗಿ ಈಗಾಗಲೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಾಕಷ್ಟು, ಅಂದ್ರೆ ಸುಮಾರು 1 ವರ್ಷಗಳ ಕಾಲ ಈಗಾಗಲೇ ಅವರು ಕೂಡ ರಾಜ್ಯ ಪ್ರವಾಸನ ಕೈಗೊಂಡು ಅವರದ್ದೇ ಆದ ಒಂದು ವರ್ಚಸ್ಸನ್ನ ಕೂಡ ಪಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಯತ್ನಾಳ್ ಟೀಮ್ ಕೂಡ, ಯತ್ನಾಳ್ ಅವರು ಕೂಡ ಕೇಂದ್ರ ಸಚಿವರಾದಂತವ್ರು ಅವರದ್ದೇ ಆದ ಒಂದು ವರ್ಚಸ್ಸನ್ನು ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಮಾರ್ಚ್ ನಲ್ಲಿ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ಈಗಾಗಲೇ ಹೈಕಮಾಂಡ್ ನಿಂದ ಏನ್ ಸೂಚನೆ ಬಂದಿದೆ ಎಲೆಕ್ಷನ್ ನಡೆಸ್ತೀವಿ ಅಂತ, ಅದಕ್ಕೆ ಸಿದ್ಧ ಅಂತ ಹೇಳಿ ಯತ್ನಾಳ್ ಟೀಮ್ ಕೂಡ ಓಕೆ ಅಂತ ಹೇಳಿದೆ. ಮತ್ತು ಇನ್ನೊಂದ್ ಕಡೆ ವಿಜೇಂದ್ರ ಟೀಮ್ ಕೂಡ ರೆಡಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರು ಈ ಎಲೆಕ್ಷನ್ ಅಲ್ಲಿ ಗೆಲ್ಲಲಿದ್ದಾರೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.